ಮನಿಯಾಗ ಚಿರುತಿಲ್ಲದ ಕೂಡುವುದೈತೆ ಹರಿವ ನೀರು ನಮ್ಮ ಜೀವನ ಮೂರು ದಿನದ ಈ ಯೌವನ ಹರಿವ ನೀರು ನಮ್ಮ ಜೀವನ ಮೂರು ದಿನದ ಈ ಯೌವನ ಅದಕ್ಕೆ ಮಹಾತ್ಮರಂತಾರ ಮಾಡ್ತಾರೆ ಏನಂತಾರಪ್ಪ ಯಾಕೆ ಸ್ವಾಮಿ ಮಾಡ್ತೀನಿ ಗಳಿಗೆ ಸಾವು ಬರ್ತದ ನಮ್ಮವನ್ನೇ ಹುಡುಕತ್ತ ಎಲ್ಲರಿಗೂ ಬರ್ತದ ಕಡೆ ಸೋತಿ ಗಳಿಗೆ ನಮಗೆ ತಿಳಿಯಲ್ಲಪ್ಪ ಅದಕ್ಕೆ ಮಹಾತ್ಮರಂತಾರ ಏನಂತ ಹುಟ್ಟು ಆಕಸ್ಮಿಕ ಆದ್ರೆ ಸಾವು ಖಚಿತ ನಾವು ಹುಟ್ಟೆ ಅನ್ನೋದು ನಮ್ಮ ತಾಯಿ ತಂದೆಗೆ ಸಹಿತ ಬರ್ತಿದ್ದಿಲ್ಲ ಹೌದು ನಾವು ಹುಟ್ಟಿವಪ್ಪ ಅಂತಂದ್ರೆ ನಮ್ಮ ಬೆನ್ನ ಹಿಂದೆ ಸಾವು ಐತೆ ಅನ್ನೋದು ನಮಗೆ ನಿಮಗೆ ಎಲ್ಲರಿಗೂ ಗೊತ್ತಿದ್ದ ಮಾತದ ಹೌದು ಅದಕ್ಕೆ ಈ ಶ್ರೇಷ್ಠವಾದ ಮಾನವ ಜನ್ಮಕ್ಕೆ ಬಂದು ಏನು ಮಾಡ್ಬೇಕಾಗ್ಯದ ನಾವು ಎದುರು ಸಲುವಾಗಿ ಬಂದಿದ್ದೇವು ಎದುರು ಸಲುವಾಗಿ ಬಂದಿವಪ್ಪ ನಾವು ಏನು ಮಾಡ್ಬೇಕಾಗ್ಯದ ಅನ್ನೋದು ಮೊದಲು ತಿಳ್ಕೊಬೇಕಾಗ್ಯದ ಇಟ್ಟು ಮುದುಕಾಗಿ ದಿನ ತಿಳಿದಿಲ್ಲ ಏನಾಗಿದೆ ಏನಪ್ಪ ಪ್ರಪಂಚ ಮಾಡಕ್ ಹೊಂಟಿದಿ ಹೆಣ್ಣು ಮಕ್ಕಳಾಗಿದೆ ಪ್ರಪಂಚ ಮಾಡಿ ಹೋಗುದು ಮತ್ತೇನ್ ಮಾಡಕ್ ಬಂದಿದೀಪ್ಪ ಮತ್ತೇನು ಪ್ರಪಂಚ ಅಷ್ಟೇ ಮಹತ್ವದಲ್ಲ ಮತ್ತೆ ಪ್ರಪಂಚ ಅನ್ನೋದು ಎಷ್ಟು ಮಹತ್ವದಲ್ಲ ಪಾರಮಾರ್ಥ ಸಹಿತ ಮಾಡ್ಬೇಕಾಗ್ತದ ಪಾರಮಾರ್ಥ ಕಡೆ ಹೌದಲ್ಲ ಅದೇ ಕಡೆಪ್ಪ ಯಾವ ರೀತಿ ಭಗವಂತನ ನಾಮಸ್ಮರಣೆ ಮಾಡಿದ್ರೆ ಈ ಮಾನವ ಜನ್ಮದಿಂದ ಮುಕ್ತನಾಗಲಾಕ ಸಾಧ್ಯದ ಅಂದರ್ಕರ ನಮಗರ ಕಣ್ಣಿಗೆ ಯಾರು ಕಾಣಿಸಿದಪ್ಪ ಅದಕ್ಕೆ ಮಹಾತ್ಮರಂತಾರ ಯಾತಕ ಶಿವಕಿ ಮಾಡ್ತೀನಿ ಒಣ ಗಳಿಕೆ ಅಂದ್ರೆ ಸಾವು ಬರ್ತದ ನಿನ್ನ ಒಮ್ಮೆ ಹುಡುಕಿ ಶಿವಕಿ ಗಳಿಕೆ ಮಾಡ್ಬೇಕಂತಾರ ಶಿವಕಿ ಗಳಿಕೆ ಅದು ಅಂತದಪ್ಪ ಈಗ ನಾವು ಮಾಡ್ತೇವಲ್ಲ ಕಾರ ಬಂಗ್ಲೆ ಗಾಡಿ ಹೌದಲ್ಲ ಹೊಲಗಳಿಸುದು ಮನಿ ಬೆಳ್ಳಿ ಬಂಗಾರ ರೊಕ್ಕ ರೂಪಾಯಿ ಇವ್ರನ್ನ ಹೊಟ್ಟಿಗೆ ಹಾಕಿದಾರೆ ಮಾಡ್ತೇವಪ್ಪ ಎಲ್ಲ ಹತ್ತಲ್ಲ ಇಲ್ಲಲ್ಲ ಆದ್ರೆ ಇಂತಕ್ಕ ಮಹಾತ್ಮರೇನಂತಾರ ಶೋಕಿಗಳಿಗೆ ಅಂತಾರೆ ಇದು ಶೋಕಿಗಳಿಗೆ ಇದು ಮಧ್ಯಾಹ್ನ ಬಿಸಿಲು ಇದ್ದಾಗ ಈ ಐಶ್ವರ್ಯ ಶ್ರೀ ಸಂಪತ್ತ ರೊಕ್ಕ ರೂಪಾಯಿ ಬೆಳ್ಳಿ ಬಂಗಾರ ಇದು ಕಡಿತನಕ್ಕೆ ಉಳಿಯುವುದಿಲ್ಲ ಅಂತ ಮಹಾತ್ಮರು ಹೇಳ್ತಾರೆ ಕಡಿತನಕ್ಕೆ ಉಳಿದು ಅದೇ ಅಂತದಪ್ಪ ಕಡಿತನ ಉಳಿಯುವಂತಪ್ಪ ಅಂತ ಕೇಳಿದ್ರೆ ಹೌದು ಇವತ್ತಿನ ದಿವಸ ನಾವು ರೊಕ್ಕ ರೂಪಾಯಿ
ಗಳಿಸಿ ಬ್ಯಾಂಕಿನೊಳಗೆ ಇರ್ತೇವೆ. ಅದು ಇದ್ದೇವಪ್ಪ 1 ಲಕ್ಷ ಇಟ್ಟೇವಪ್ಪ ಅಂತಂದ್ರೆ ಅದ್ರಾಗ 50,000 ತೆಗೆದು ತಿಂದೇವೆ ಅಂದ್ರೆ ಉಳಿತಾವ ಎಷ್ಟು? 50 ಇರ್ತಾವೆ. ಅವು ತೆಗೆದು ತಿಂದ್ರೆ ಉಳಿತಾವ ಎಷ್ಟು? 0 ಬ್ಯಾಲೆನ್ಸ್. 0 ಆಗಿರಬಾರ್ದು. ನಾವು ಗಳಿಸಿರ್ತಕ್ಕಂಥ ವಸ್ತು ಎಷ್ಟೇ ತೆಗೆದು ತಿಂದ್ರೆ ಅದ್ರಾಗ ಕಡಿಮೆ ಆಗಿರಬಾರ್ದು, ಹೆಚ್ಚಾಗ್ಬೇಕು ಹೋಗ್ಬೇಕು. ಬರೋಣ ನಿಮ್ಗೆ ಏನಿಲ್ಲ ಹಾಗೆ ಹುಚ್ಚನಾಗಿ ಕರ್ಕೊಂಡು ಬಂದಿದೆ. ಯಾಕಪ್ಪ ಹುಚ್ಚ ಹತ್ತದವ್ರ ಮಾತಾಡುತ್ತಿದ್ದೆಲ್ಲ ಹೆಂಗ ಹುಚ್ಚದವ್ರ ಅಲ್ಲ ಮಂಚಿ ಜ್ವಾಳ ನಾವು ಗಳಿಸಿ ಮನ್ಯಾಗ ಇಟ್ಟಿದ್ದೇವೆ ತಿಳ್ಕೊ. ಹೌದು, ಅದ್ರಲ್ಲಿ ಸ್ವಲಿ ತೆಗೆದು ತಿಂದೇವ ಅದರ ಕಮ್ಮ ಇದೆ, ಕಮ್ಮ ಆಗ್ತಾವ, ಹೆಚ್ಚಾಗ ಆಗ್ತಾ ಹುಚ್ಚಿಗೆ ಹತ್ತದೆ. ಅದಕ್ಕೆ ಹೇಳ್ಯಾರ ತಮ್ಮ ಇಂಥದ್ದು ಶಾಶ್ವತ ಗಳಿಕೆಲ್ಲಿಡು. ಮತ್ತೆ ನೀನು ಶಾಶ್ವತ ಗಳಿಕೆ ನಾವು ಗಳಿಸಿಟ್ರ ತೆಗೆದು ತಿಂದ್ರೆ ಕಡಿಮೆ ಆಗಿರಬಾರ್ದು, ಹೆಚ್ಚಿಗೆ ಹಾಕೊಂಡು ಹೋಗ್ಬೇಕಂತ. ಅದೇ ತೆಗಿ ಕೆಟ್ಟದಂತ ನಮ್ಮ ಸಮಸ್ಯೆ ಹೊರಗಟ್ಟದ. ಅದಕ್ಕೆ ಎಂತದ ಗಳಿಸ್ಬೇಕಂತ ಕೇಳು. ಅಂತದ್ ಗಳಿಸ್ಬೇಕು. ಹೆಂಗ ಹೆಚ್ಚಿಗೆ ಆಗ್ತದೆ ತೆಗೆದು ತಿಂದ್ರು ಸಹಿತ. ಅದೇನಾಗ್ತದೆ ಇವತ್ತೇ ದಿವಸ ಭಗವಂತ ಕಟ್ಟಿಗೆ ಬಾರಿಸುವಂತ ವಿದ್ಯೆ ಕೊಟ್ಟ, ಕೊಟ್ಟಾನಲ್ಲಪ್ಪ. ಗುರುವಿನ ಮುಖಾಂತರ ಕಲ್ತೀವಿ. ಕಲ್ತೀವಿ. ಈ ಕಟ್ಟಿಗೆ ಬಾರಿಸುವಂತ ವಿದ್ಯೆ ಇಲ್ಲಿ ಕುತ್ತಂತವ್ರಿಗೆ ಒಂದು 8 ಮಂದಿ ಕಲಿಸ್ದಪ್ಪ ಅಂತಂದ್ರೆ ನೀನು ಕಟ್ಟಿಗೆ ಬಾರಿಸುವಂತ ವಿದ್ಯೆ ಹೆಚ್ಚಾಗ್ತದೆ, ಕಡಿಮೆ ಆಗ್ತದೆ. ಅದು ಕಡಿಮೆ ಆಗಿದೆ, ಅದು ಅನುಭವ ಹೆಚ್ಚಾಕೋತ ಹೋಗುದು. ಈ ಬಾರಿಸುವಂತ ವಿದ್ಯೆ ಎಷ್ಟೇ ಮಂದಿ ಹಚ್ಚಿದ್ರು ಸಹಿತ ಹೆಚ್ಚಾಕೋತ ಹೋಗ್ತದೆ. ಹೌದು, ಅದಕ್ಕೆ ಇಂಥ ಗಳಿಕೆ ಮಾಡುವಂತಾರ. ಒಟ್ಟು ಎಲ್ಲರೂ ಕಟ್ಟಿಗೆ ಕಲಿಯುತ್ತೆ. ಕಟ್ಟಿಗೆ ಅಲ್ಲ ತಮ್ಮ, ಈ ಭೂಮಂಡಲದ ಮ್ಯಾಗ ಎಷ್ಟೋ ಅನಂತ ಕಲೆಗಳದಾವ, ಎಲ್ಲ ಮಾಡತ್ತೆ. ಹೌದಲ್ಲ? ಹೌದು. ಇಂಥ ಒಂದು ವಿದ್ಯೆ ಕಲ್ತೇವಪ್ಪ ಅಂತಂದ್ರೆ ಯಾರಿಂದ ಕಲ್ತು ಒಯ್ಯಾಕ ಸಹಿತ ಸಾಧ್ಯ ಇಲ್ಲ. ಇದೇನ್ ಕಟ್ಟು ನಮ್ಮ ಸಂಗಟೆ ಬರುದಿಲ್ಲ, ಸತ್ರು ಸಹಿತ ನಮ್ಮ ಸಂಗಟ ಜೊತೆಗೆ ಹೋಗಿ ಬಿಡ್ತದೆ. ಹೌದು. ಅದಕ್ಕೆ ಇಂಥದ ಗಳಿಕೆ ಮಾಡಂತಾರ. ಒಟ್ಟು ಎಲ್ಲರಿಗೆ ಕೊಟ್ಟ ಕಲ ಮಾಡತ್ತೆ. ಕೇಳು, ಹೇಳಪ್ಪ. ಹರಿವ ನೀರು ನಮ್ಮ ಜೀವನ, 3 ದಿನದ ಈ ಯೌವನ. ನಮ್ಮ ಜೀವನ ಸೌತಾಲಯ ಮೋಹದವನ ಸಾಗುವ ಮನದೋಳು ಬದುಕಿನ ಮಾಡಲಾತ ಬಂದಿರಿ ಸಂತಿ. ಮನದೋಳು ಬದುಕಿನ ಮಾಡಲಾತ ಬಂದಿರಿ ಸಂತಿ. ಸಂತಿ ತೀರಿದ ಬಳಿಕ ಜಾತಿ ಭೋಜನಿ ಪೂರ್ತಿ.
ಆಯ